ಕೃಷಿಯ ಈ ಭೂಮಿ, ಇಲ್ಲಿ ಕನಸುಗಳು ನನಸಾಗಲಿವೆ. ದುಡಿಮೆಯ ಮಣ್ಣಲ್ಲಿ ಭರವಸೆಯ ಹೊನಲಿದೆ. ಬೇಯರ್ ಸೆಮಿನೀಸ್ ಹಲವಾರು ವರ್ಷಗಳಿಂದ ಕೃಷಿಯಲ್ಲಿ ತನ್ನ ಕೊಡುಗೆಯಿಂದ ರೈತರಿಗೆ ಬೆಂಬಲವನ್ನು ನೀಡುತ್ತಿದೆ ಮತ್ತು ಬೇಯರ್ ಸೆಮಿನೀಸ್ ಈ ಪ್ರಯತ್ನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಾ ಅಂತಹ ಅನೇಕ ಸಾರಥಿ ರೈತರಿಗೆ ಬೆಂಬಲ ನೀಡಿ ಮುಂದುವರಿಯಲು ಅವಕಾಶವನ್ನು ನೀಡಿದೆ. ನಮ್ಮ ಸಾರಥಿ ರೈತರ ಅನುಭವಗಳಿಂದ ನಾವು ಕಲಿಯಬೇಕಿದೆ ಮತ್ತು ಪ್ರತಿಯೊಬ್ಬ ರೈತನಿಗೆ ತಮ್ಮ ಕೃಷಿಯಲ್ಲಿ ಸಹಕಾರಿಯಾಗಬೇಕು ಎಂಬುದನ್ನು ತಿಳಿದುಕೊಳ್ಳಲು ಇದು ನಮಗೆ ಅವಕಾಶವನ್ನು ನೀಡುತ್ತದೆ. ಈ ಸಾರಥಿ ರೈತರು ತಮ್ಮ ಕಠಿಣ ಪರಿಶ್ರಮದಿಂದ ಹೇಗೆ ಯಶಸ್ವಿಯಾಗುತ್ತಾರೆ ಮತ್ತು ಲಾಭ ಗಳಿಸುತ್ತಾರೆ ಎಂಬುದನ್ನು ನಮಗೆ ತಿಳಿಸುತ್ತಾರೆ. ಬನ್ನಿ ಈಗ ಕೇಳೋಣ ರೈತರ ಕಥೆಯನ್ನ, ರೈತರ ಮಾತನ್ನ. ನನ್ನ ಹೆಸರು ರಾಮು ಅಂತ, ಅಲಿಸಂದ್ರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮ ಕೃಷಿ ಬದುಕು ಕೆಲವು ವರ್ಷಗಳಿಂದ ಆರಂಭವಾಯಿತು. ನನಗೆ ಕೃಷಿಯಲ್ಲಿ ಆಸಕ್ತಿ ಇತ್ತು. ತಂದೆಯಿಂದ ನೋಡ್ಕೊಳ್ತವಲ್ಲ, ಹಂಗೆ ಜೀವನಾಂಶಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಬಾಯರ್ ಸೆಮಿನೀಸ್ ಜೊತೆಗೂಡಿ ಹಲವು ತಳಿಗಳನ್ನು ಬೆಳೆದಿದ್ದೀವಿ. ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ, ಇಳುವರಿ ಹೆಚ್ಚು ಬರುತ್ತೆ, ಅಧಿಕ ಲಾಭವನ್ನು ನೋಡಿದ್ದೀವಿ. ಬಾಯರ್ ಸೆಮಿನೀಸ್ ಮಾರ್ಗದರ್ಶನದಿಂದ ಬೆಳೆ ಬೆಳೆಯಲು ಖುಷಿಯಾಗಿದೆ. ಇನ್ನೂ ಹೆಚ್ಚು ಬೆಳೆಯಲು ಆಸಕ್ತಿ ಹೊಂದಿದ್ದೇವೆ. ಆದ್ದರಿಂದ ನಮಗೆ ಸುರಕ್ಷಿತ ಭಾವವಿದೆ. ಬಾಯರ್ ಸೆಮಿನೀಸಲ್ಲಿ ಅಧಿಕ ಇಳುವರಿ ಬರೋದ್ರಿಂದಾಗಿ ಅದಕ್ಕೆ ಲಾಭದಾಯಕವಾಗಿ ಕಂಡು ಬಂದಿದೆ. ಅದರಿಂದ ಅದನ್ನು ಬೆಳೀತಾ ಇದ್ದೀವಿ. ನಮ್ಮ ಮಣ್ಣಿನ ಹೆಚ್ಚು ಒಡನಾಟ ಇರೋದ್ರಿಂದಾಗಿ ಇನ್ನೂ ಹೆಚ್ಚು ಕೃಷಿ ಮಾಡೋದು ಸಂತೋಷವಾಗುತ್ತೆ. ಅನ್ಸುಮಾನ್ ಕಾಯಿ ಗುಣಮಟ್ಟ ಬರಲು ರೈತರಿಗೆ ಕೊಟ್ಟಿಗೆ ಗೊಬ್ಬರ ಹೊಡೆಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಕಟಾವು ಮಾಡಿದ್ದ 15 ದಿನಕ್ಕೊಂದ್ಸಲ TMX2 ಪೊಟ್ಯಾಷಿಯೋ ಸಿಯನ್ನು ಹೆಚ್ಚು ಕೊಟ್ಕೊಂಡ್ರೆ ಸೈಜ್ ಬರುತ್ತೆ. ಬಾಯರ್ ಸೆಮಿನೀಸು ಅನ್ಸುಮಾನು ಉತ್ತಮವಾಗಿ ಬೆಳೆದಿದೆ, ಇಳುವರಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು, ಲಾಭ ಅಧಿಕ ಹೆಚ್ಚು ಲಾಭ ಬಂದಿದೆ, ಆರ್ಥಿಕವಾಗಿ ಚೆನ್ನಾಗಿದೆ.